ಕಾಯಿಗರಿಗೆ ಕಜ್ಜಾಯ ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಎಳೆ ಹೀರೆಕಾಯನ್ನು ತಗೊಂಡಿದ್ದೀವಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಅರ್ಧ ಹೋಳಿನಷ್ಟು ತುರಿದ ತೆಂಗಿನಕಾಯಿ. ಹಾಗೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ಹೇಗೆ ಅಕ್ಕಿಯನ್ನು ನೆನೆಸಿಟ್ಕೊಳ್ತೀವಲ್ಲ, ಹಾಗೆ 5-8 ಗಂಟೆಗಳ ಕಾಲ ನೆನೆಸಿದ ಅಕ್ಕಿಯನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ತೊಗೊಂಡಿರೋ ಅಷ್ಟು ಪದಾರ್ಥಗಳನ್ನು ಹುರ್ಕೊಳ್ಳೋಣ ಮಂದ ಊರಿನಲ್ಲಿ. ಬೆಳಗ್ಗೆ ಇದನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿನಲ್ಲಿ ವ್ಯತ್ಯಾಸ ಆಗ್ಬೋದು, ಕ್ಷಮಿಸಿ. ಇನ್ನು ಈ ಕಾಯಿಗರಿಗೆ ಕಜ್ಜಾಯ ಇದು ದಕ್ಷಿಣ ಭಾರತದ ಮಲೆನಾಡು ಸೀಮೆಯ ಒಂದು ಸಾಂಪ್ರದಾಯಿಕ ಅಡುಗೆ. ನಮಗೆಲ್ಲ ಕಜ್ಜಾಯ ಅಂತಂದರೆ ಅತಿರಸ ನೆನಪಾಗತ್ತೆ, ಆದರೆ ನಾನು ಮಲೆನಾಡಿಗೆ ಬಂದಮೇಲೆ ಗೊತ್ತಾಯಿತು ಕಜ್ಜಾಯ ಅಂದರೆ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಸಿಂಪಲ್ ಆಗಿರೋ ಅಡುಗೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ರುಚಿನಲ್ಲಿ ನಿಜವಾಗ್ಲೂ ತುಂಬ ವಿಶೇಷವಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ. ಈಗ ಈ ಥರ ಎಲ್ಲ ಪದಾರ್ಥಗಳನ್ನು ಮಂದ ಊರಿನಲ್ಲಿ ನಾವು ಹುರ್ಕೊಂಡ್ವಿ. ಹುರಿದಂಥ ಅಷ್ಟು ಪದಾರ್ಥಗಳನ್ನು ರುಬ್ಕೊಳ್ಳೋಣ ಇವಾಗ. ಮೊದಲಿಗೆ ಈ ಹುರಿದ ಪದಾರ್ಥ ಹಾಗೆ ಕಾಯಿ ತುರಿಯನ್ನು ಸೇರಿಸಿ ತರಿಯಾಗಿ ರುಬ್ಕೊಳ್ತಾ ಇದ್ದೀವಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಹೀರೆಕಾಯಿ ಹಾಗೆ ಅಕ್ಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ದೋಸೆ ಹಿಟ್ಟನ್ನು ಹೇಗೆ ನುಣ್ಣಗೆ ರುಬ್ಕೊಳ್ತೀವಲ್ಲ ಹಾಗೆ ರುಬ್ಕೊಳ್ಬೇಕಾಗತ್ತೆ. ಹೀರೆಕಾಯಿ ಸಾಮಾನ್ಯವಾಗಿ ಈ ಥರ ದೊಡ್ಡ ಜಾರಿನಲ್ಲಿ ಹೆಚ್ಚಾಗಿ ನುಣ್ಣಗಾಗಲ್ಲ, ಚಿಕ್ಕ ಜಾರಿನಲ್ಲಿ ರುಬ್ಕೊಳ್ಳಿ. ಇಲ್ಲ ಅಂದರೆ ದೊಡ್ಡ ಜಾರು ಅಕ್ಕಿ ಜೊತೆ ಸೇರಿಸೋದ್ರಿಂದ ನುಣ್ಣಗೆ ಆಗಬಹುದೇನೋ, ಟ್ರೈ ಮಾಡಿ ನೋಡಿ. ಈ ಥರ ಅಷ್ಟು ರುಬ್ಕೊಂಡಿರೋ ಪದಾರ್ಥಕ್ಕೆ ಸ್ವಲ್ಪ ಸಣ್ಣದಾಗಿ ಕೊಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಅರ್ಧ ಗಂಟೆ ನಾನಿಲ್ಲಿ ಹುಳಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಬೆಳಗ್ಗೆ ಮಾಡೋದ್ರಿಂದ, ಬೆಳಗಿನ ತಿಂಡಿಗೆ ಮಾಡ್ಕೊಂಡಿದ್ರಿಂದ ನಮಗೆ ಸಮಯ ಇರಲಿಲ್ಲ. ನಿಮಗೆ ಸಮಯ ಇದ್ದರೆ 1-2-3 ಗಂಟೆವರೆಗೂ ಇದನ್ನು ಹುಳಿ ಬರಲಿಕ್ಕೆ ಬಿಡಬಹುದು. ರುಚಿ ಮತ್ತಷ್ಟು ಚೆನ್ನಾಗಾಗತ್ತೆ, ಟ್ರೈ ಮಾಡಿ. ಹಾಗೆ ಹಿಟ್ಟು ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು ಮಾಡೋ ಹೊತ್ತಿಗೆ. ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಅಷ್ಟು ಸಾಕು. ಸೊ ನನ್ನ ಚಾನೆಲ್ ರೆಸಿಪೀಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಹಾಗೆ ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇವಾಗ ಕಜ್ಜಾಯ ಮಾಡೋಣ. ದೋಸೆ ಹಾಗೇ ಮಾಡ್ಕೊಳ್ಬೇಕು, ಆದರೆ ಸೈಜ್ ತುಂಬ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಕಜ್ಜಾಯ ಅನ್ನೋದಕ್ಕೇ ಒಂದು ಸೈಜ್ ಇರುತ್ತೆ ಅಲ್ವಾ, ಹಾಗೆ ಅದನ್ನು ಸ್ವಲ್ಪ ಬ್ರೌನಿಷ್ ಬರೋ ಹಾಗೆ ನಾವು ಮಾಡ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ಮಾಡ್ಕೊಳ್ಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಇದನ್ನು ತುಪ್ಪ ಹಾಗೆ ಒಂದು ಸಿಂಪಲ್ ಆಗಿರೋ ಒಂದು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ತುಪ್ಪದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಸಮಯ ಸಿಕ್ಕಾಗೆಲ್ಲ ಈ ಥರ ವಿಶೇಷವಾಗಿರುವಂಥ ಅಡುಗೆಗಳನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.